ನಮಸ್ಕಾರ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸಮಜಮನಪಾಯಂ ಮುಕ್ತಿಪಾಯಂ ವಿಮಾಯಂ ಬೃಹಜಮಹಮಹೇಯಂ ಧ್ಯೇಯಮಾನ್ನಾಯಜೇಯಂ ಸದಜಮಸದಜೇಯಂ ಶ್ರೀಸಹಾಯಂ ಭಜೇಯಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಪ್ರಳಯ ರಚನಾಶೀಲ ವಪುಷೇ ಸಂತತಿ ಪ್ರಾಬೋಧಿಷ್ಠುತಿ ಪಂಕಜಂ ಕರ್ಮಜಾ ಪ್ರಕಾಶಿತತ್ವಂ ಪರಂ ಭಾಂತಂ ಧ್ವಂ ಸಮನಾದಿ ಸಾಧುನಿತರಶ್ಚಾಚಾರಿ ಸನ್ಮಾರ್ಗದಃ ವ್ಯಾಸದಿವಾಕರೇಣ ಸತತಂ ವಾಪ್ಯಾದಿಮೇ ಮಾನಸಂ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಜೆ ಸಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ಯೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ರಮಾ ನಿವಾಸೋಚಿತವಾಸ ಭೂಮಿಃ ಸಂನ್ಯಾಯ ರತ್ನಾವಲಿ ಜನ್ಮ ಭೂಮಿಃ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಬ್ಧಿರ್ಭವತಾತ್ ವಿಭೂತ್ಯೈ ಪದವಾಕ್ಯ ಪ್ರಮಾಣ ಜ್ಞಾನ್ ಪ್ರತಿವಾದಿ ಮದಚ್ಛಿದಃ ಶ್ರೀಮದಕ್ಷೋಭ್ಯತೀರ್ಥಾಖ್ಯಾನುಪತಿಷ್ಠೆ ಗುರೂನ್ಮಮ ಶ್ರೀಮದಾನಂದ ತೀರ್ಥಾರ್ಯ ಸನ್ಮನಃ ಸರಸಿ ಭುವಿ ಅನುವ್ಯಾಖ್ಯಾನ ನಲಿನೆ ಚಂಚರಿ ಕತಿಮೇ ಮನಃ ನ ಶಬ್ದಾಬ್ಧೌ ಗಾಢಾಃ ನ ಚ ನಿಗಮ ಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತ ವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ಓಂ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ಕುಪಿತಾ ಹಿ ಪಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಸ್ತಂ ಭಜೆ ವಲ್ಲಭಂ ಶ್ರಿಯಃ. ಈಗ 31ನೆಯ ಸುಧಾಮೂಲ. ಇದುವರೆಗೆ ಪೂರ್ವ ಪಕ್ಷಿಗಳು ತಾವು ಜೀವ ಮತ್ತೆ ಪರಮಾತ್ಮ ಇವರಿಬ್ಬರಿಗೆ ಬಿಂಬ ಮತ್ತೆ ಪ್ರತಿಬಿಂಬ ಅಂತ ಹೀಗೆ ಸಂಬಂಧ ಹೇಳಿಕ್ ಬರಲ್ಲ. ಒಂದನ ಬಿಂಬ ಅಂತ ಕರೆಯೋದು, ಇನ್ನೊಂದನ ಪ್ರತಿಬಿಂಬ ಅಂತ ಕರೆಯೋದು ಇದು ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂದ್ರೆ ಉಪಾಧಿ ಹೇಳಿಕ್ ಬರಲ್ಲ. ಯಾಕೆ ಪ್ರತಿಬಿಂಬ ಒಂದ್ ಕಡೆ ಮೂಡ್ಬೇಕು ಅಂದ್ರೆ ಕನ್ನಡಿ ತರನೋ ನೀರಿನ ತರನೋ ಏನೋ ಒಂದು ಇರ್ಬೇಕು ಉಪಾಧಿ. ಆಗ ಜೀವರು ಪರಮಾತ್ಮನಿಗೆ ಪ್ರತಿಬಿಂಬ ಅಂತ ಹೇಳ್ಬೋದು. ಆದ್ರೆ ಜೀವನಿಗೆ ಆ ರೀತಿ ಉಪಾಧಿಯನ್ನ ಒಪ್ಲಿಕ್ ಬರಲ್ಲ. ಯಾಕಂದ್ರೆ ಒಪ್ಪಿದ್ರೆ ಆ ಉಪಾಧಿ ಇರೋವರೆಗೂ ಅವನು ಸಂಸಾರಿಯಾಗೇ ಇರ್ಬೇಕು. ಒಂದ್ ವೇಳೆ ಉಪಾಧಿ ಹೋಯ್ತು ಅಂದ್ರೆ ಇವನು ಹೋಗ್ಬೇಕು ಅಂತ ಆಗತ್ತೆ. ಅಂದ್ರೆ ಜೀವನಾಶನೇ ಆಗ್ಬೇಕು, ದೇಹ ಅಲ್ಲ ಜೀವನೇ ನಾಶ ಆಗ್ಬೇಕು. ಅದಕ್ಕೋಸ್ಕರ ಏನ್ ಮಾಡಿದ್ರು, ಉಪಾಧಿನ ಒಪ್ಪೋದೇ ಬೇಡ. ಉಪಾಧಿ ಒಪ್ಪಿದ್ರೆ ತಾನೇ ಸಮಸ್ಯೆ, ಅದು ಒಪ್ಪೋದು ಬೇಡ. ಅಂದ್ರೆ ಉಪಾಧಿಯನ್ನ ಒಪ್ಪದೇ ಇದ್ರೆ ಆಗೇನಾಯ್ತು ಸಮಸ್ಯೆ, ಜೀವ ಪರಮಾತ್ಮನ ಪ್ರತಿಬಿಂಬ ಅಂತ ಆಗ್ಲೇ ಇಲ್ಲ. ಯಾಕೆ ಪ್ರತಿಬಿಂಬ ಮೂಡ್ಬೇಕು ಅಂದ್ರೆ ಒಂದು ಉಪಾಧಿ ಬೇಕು, ಅದಿಲ್ಲ ಅಂತ ಇಷ್ಟು ವಿಷಯ ಬಂದಿತ್ತು.
ಈ ಅನೇಕ ಪ್ರಶ್ನೆಗಳೇನ್ ಇದುವರೆಗೂ ಅವ್ರು ಮಾಡಿದ್ದಾರೆ ಆ ಎಲ್ಲ ಪ್ರಶ್ನೆಗಳಿಗೂ ಈಗ ಉತ್ತರ ಕೊಡ್ಲಿಕ್ಕೆ ಅಂತ ಈಗ ಪ್ರಾರಂಭವನ್ನ ಮಾಡ್ತಾ ಇದ್ದಾರೆ. ಈ ಅನುವ್ಯಾಖ್ಯಾನ ಶ್ಲೋಕ ಇದೆ, ಅದನ್ನ ಹೇಳ್ತೇನೆ ಮೊದಲಿಗೆ. ಇತ್ಯಾಶಂಕಾ ನಿವೃತ್ತ್ಯರ್ಥಂ ಆಹ ವೇದಾಧಿಪ ಪ್ರಭುಃ ಅತಯೇವೋಪಮೇತ್ಯೇವ. ಇದು ಚ ಅಂತ ಉಳ್ಕೊಳತ್ತೆ. ಚ ಆದ್ಮೇಲೆ ನಿಮ್ಗೆ ಸುಧಾ ವಾಕ್ಯ ಕಾಣ್ತೀವಿ. ಅದ್ರ ಮುಂದಿನ ಸುಧಾ ಮೂಲದಲ್ಲಿ ಆ ಶ್ಲೋಕ ಕೊಟ್ಟಿದ್ದಾರೆ. ಅದನ್ನ ಮುಂದಿನ ಪೇಜ್ ತಕ್ಕೊಂಡ್ರೆ ಆಗ ಸಿಗತ್ತೆ ನಮ್ಗೆ. ಚ ಅಂತ ಶುರುವಾಗತ್ತೆ, ಅಲ್ಲಿಂದ ಹೇಳ್ಬೇಕು. ಚಾನ್ಯಾಭಾಸ ವಿಶೇಷಿತಾಂ ಏತದ್ ಆಶಂಕಾ ನಿವರ್ತಕತ್ವೇನ. ಇಲ್ಲಿವರೆಗೆ ಬಂದ ಆಶಂಕೆ ಪ್ರಶ್ನೆಗಳೇನಿದ್ವು ಅದನ್ನೆಲ್ಲ ಪರಿಹಾರ ಮಾಡ್ಲಿಕ್ಕೆ ಅಂತ ಹೇಳಿ ಸೂತ್ರಾವಯವಂ ಅವತಾರಯತಿ. ಈಗ ಅನುವ್ಯಾಖ್ಯಾನದಲ್ಲಿ ಮಧ್ವಾಚಾರ್ಯರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಇಲ್ಲಿವರೆಗೂ ಬಂದ ಪ್ರಶ್ನೆಗಳಿಗೆ ಸೂತ್ರದಲ್ಲೇ ಉತ್ತರ ಇದೆ. ಬ್ರಹ್ಮಸೂತ್ರದಲ್ಲಿ. ಬ್ರಹ್ಮಸೂತ್ರ ಯಾವುದು? ಈ ಉಪಮಾಧಿಕರಣದ ಬ್ರಹ್ಮಸೂತ್ರ ಯಾವುದು ಅಂದ್ರೆ ಓಂ ಅತಯೇವ ಚೋಪಮ ಸೂರ್ಯಕಾದಿವತ್ ಓಂ ಅಂತ ಬ್ರಹ್ಮಸೂತ್ರ. ಇದರಲ್ಲಿ ಅತಯೇವೋಪಮೇತ್ಯೇವ ಅಂತ ಅನುವ್ಯಾಖ್ಯಾನದ 2ನೇ ಲೈನಲ್ಲಿ ಇದೆ. 2ನೇದು ಅತಯೇವೋಪಮೇತ್ಯೇವ ಚಾನ್ಯಾಭಾಸ ವಿಶೇಷಿತ ಅಂತ ಮುಂದೆ ಇದೆ. ಅತಯೇವೋಪಮ ಅನ್ನೋದು ಅದು ನೋಡಿದ್ರೆ ನಮಗೆ ಸೂತ್ರ ಭಾಗ ನೆನಪಿಸೋ ತರ ಒಂದಿಷ್ಟು ಪದ ಹಾಕಿದ್ದಾರೆ. ಅಂದ್ರೆ ಇರೋ ಸೂತ್ರ ಎಷ್ಟು? ಅತಯೇವ ಚೋಪಮ ಸೂರ್ಯಕಾದಿವತ್ ಅಂತ ಇಷ್ಟು ದೊಡ್ಡ ಸೂತ್ರ ಇದೆ. ಅದನ್ನೇನ್ ಮಾಡಿದ್ರು, ಸೂರ್ಯಕಾದಿವತ್ ಅನ್ನೋದನ್ನ ಬಿಟ್ರು. ಅತಯೇವ ಚ ಉಪಮ ಅಂತ ಇದೆ, ಅದನ್ನ ತಗೊಂಡ್ರು. ಅದ ತಗೊಳ್ಬೇಕಾದ್ರೆ ಏನ್ ಮಾಡಿದ್ರು, ಚ ಅನ್ನೋದನ್ನ ಆ ಕಡೆ ಹಾಕಿದ್ದಾರೆ. ಅತಯೇವ ಉಪಮ ಇತ್ಯೇವ ಚ ಅಂತ ಚ ಆ ಕಡೆ ಹಾಕಿದ್ರು. ಹಾಗಾದ್ರೆ ಏನಾಯ್ತು, ಪೂರ್ತಿ ಸೂತ್ರ ತಗೊಳ್ಳಿಲ್ಲ. ವೇದವ್ಯಾಸರು ಹೇಳಿದ್ದು ತಗೊಂಡಿದ್ದು ಯಾವ ಕ್ರಮದಲ್ಲಿದೆಯೋ ಆ ಕ್ರಮದಲ್ಲಿ ತಗೊಳ್ಳಿಲ್ಲ ಆಚಾರ್ಯರು. ಇದೆಲ್ಲ ಯಾಕೆ ಮಾಡಿದ್ರು ಅಂದ್ರೆ ನೋಡಿ, ಇದು ಅತಯೇವ ಚೋಪಮ ಸೂರ್ಯಕಾದಿವತ್ ಅಂತ ಸಂಪೂರ್ಣ ಸೂತ್ರ ನೆನಪಿಸ್ಲಿಕ್ಕೆ ಆಚಾರ್ಯರು ಇಲ್ಲಿ ಈ ಶಬ್ದ ಹೇಳಿದ್ದಲ್ಲ. ಈ ಶಬ್ದ ಹೇಳಿದ ಉದ್ದೇಶ ಪ್ರಶ್ನೆಗೆ ಇಷ್ಟು ಪದ ಸಾಕು ಉತ್ತರ ಕೊಡ್ಲಿಕ್ಕೆ. ಸೂರ್ಯಕಾದಿವತ್ ಇರ್ಲಿ, ಅದು ಇಷ್ಟು ಪದದಿಂದ ನಮಗೆ ಪ್ರಕೃತ ಏನು ಪ್ರಶ್ನೆ ಮಾಡಿದ್ರು ಅದಕ್ಕೆಲ್ಲ ಉತ್ತರ ಸಿಗತ್ತೆ ಅಂತ ಹೇಳಲಿಕ್ಕೋಸ್ಕರ ಬ್ರಹ್ಮಸೂತ್ರ ಅಷ್ಟು ದೊಡ್ಡದಿದ್ರು ಚಿಕ್ಕದನ್ನ ಆಗಿ ಅಷ್ಟೇ ಸ್ವೀಕಾರ ಮಾಡಿದ್ದಾರೆ. ಅದನ್ನ ಇಲ್ಲಿ ಇತ್ಯಾಶಂಕಾ ನಿವೃತ್ತ್ಯರ್ಥಂ, ಹೀಗೆ ಬಂದ ಪ್ರಶ್ನೆಗಳಿಗೆಲ್ಲ ಪರಿಹಾರ ಮಾಡ್ಲಿಕ್ಕೆ ವೇದಾಧಿಪ ಪ್ರಭು ಆಹ. ವೇದಾಧಿಪ ಅಂದ್ರೆ ವೇದಾಧಿಪ, ವೇದಗಳ ವಿಭಾಗ ಮಾಡಿ ಅನುಗ್ರಹ ಮಾಡಿದ ವೇದವ್ಯಾಸರು, ಅವರೇ ಪ್ರಭು ಸಮರ್ಥರು. ಅಂಥ ವೇದಗಳ ಅಧಿಪತಿಯಾದ ಸಮರ್ಥರಾದ ಆ ವೇದವ್ಯಾಸರು ಏನಂತ ಹೇಳಿದ್ರು, ಅತಯೇವ ಉಪಮ, ಇಷ್ಟ ಹೇಳಿ ಪರಿಹಾರ ಕೊಟ್ರು ಅಂತ. ಇಲ್ಲಿ ಚ ಅನ್ನೋ ಶಬ್ದ ಇದೆಯಲ್ಲ, ಅದನ್ನ ಅತಯೇವ ಚ ಉಪಮ ಅಂತ ಸೇರಿಸ್ಕೊಳ್ಬೇಕು. ಅದು ಶ್ಲೋಕದಲ್ಲಿ ರಚನೆ ಮಾಡ್ಬೇಕಾದ್ರೆ ಚ ಶಬ್ದ ಅಪಿ ಶಬ್ದ ಛಂದಸ್ಸಿಗೆ ಅನುಗುಣವಾಗಿ ಆ ಕಡೆ ಹಾಕಿರೋದು ಇರುತ್ತೆ. ಇಲ್ಲಿ ಭಿನ್ನ ಕ್ರಮ ಅಂತ ಒಂದು ಶಬ್ದ ಹಾಕಿದ್ದಾರೆ. ಅಂದ್ರೆ ಸಂಸ್ಕೃತಲ್ಲಿ ಅನೇಕ ಶಬ್ದಗಳು ಹೀಗಿರುತ್ತೆ. ಒಂದು ವಾಕ್ಯ ಅಂದ್ರೆ ಅನೇಕ ಶಬ್ದಗಳಿರುತ್ತೆ. ಆ ಶಬ್ದಗಳನ್ನ ತಮ್ಮ ಪಕ್ಕದ ಶಬ್ದಗಳೊಂದಿಗೆ ಸೇರಿಸಿ ಅರ್ಥ ಮಾಡ್ಬೇಕು ಅಂತಿಲ್ಲ. ರಾಮನು ಕಾಡಿಗೆ ಹೋಗುತ್ತಾನೆ ಅಂತ ಒಂದು ವಾಕ್ಯ, ರಾಮನು ಕಾಡಿಗೆ ಹೋಗುತ್ತಾನೆ. ನಾವೇನ್ ಮಾಡ್ಬೋದು, ರಾಮನು ಹೋಗುತ್ತಾನೆ ಅಂತ ಅಲ್ಲೂ ಸೇರಿಸ್ಕೊಳ್ಬೋದು ಪದಾನ, ಅಥವಾ ಹೋಗುತ್ತಾನೆ ರಾಮ ಕಾಡಿಗೆ, ಆ ಹೋಗುತ್ತಾನೆ ಅನ್ನೋದನ್ನ ರಾಮ ಅನ್ನೋದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಬಹುದು. ಇಲ್ಲ ಹೋಗುತ್ತಾನೆ ಕಾಡಿಗೆ ಅಂತ ಪಕ್ಕದಲ್ಲಿರೋ ಕಾಡಿಗೆ ಅನ್ನೋ ಪದಕ್ಕೂ ಅಡ್ಜಸ್ಟ್ ಮಾಡ್ಕೊಬಹುದು, ಅನ್ವಯ ಮಾಡ್ಕೊಬಹುದು. ಅಂದ್ರೆ ಏನರ್ಥ, ವಾಕ್ಯ ಪ್ರಯೋಗ ಮಾಡಿದ್ರೆ, ಒಂದು ವಾಕ್ಯ ಪ್ರಯೋಗ ಮಾಡಿದ್ರೆ ಅಲ್ಲಿರೋ ಶಬ್ದಗಳನ್ನ ತಮ್ಮ ಪಕ್ಕದ ಪದಗಳೊಂದಿಗೂ ಸಂಬಂಧ ಹಚ್ಕೊಳ್ಬಹುದು, ಅಂದ್ರೆ ಅದ್ರ ಜೊತೆಗೆ ಅರ್ಥ ಹೇಳ್ಬೋದು. ಇಲ್ಲ ಬೇರೆ ಕಡೆ ತನ್ನ ಪಕ್ಕದಲ್ಲಿರೋ ಪದ ಏನಿದೆ ಅದಕ್ಕಿಂತಲೂ ಪಕ್ಕ ಸ್ವಲ್ಪ ದೂರ, ಆ ದೂರದಲ್ಲಿರೋ ಪದದ ಜೊತೆಗೂ ಸೇರಿಸ್ಕೊಳ್ಬಹುದು ಅಂತ ಇದೆ. ಇದೆಲ್ಲ ಸಂಸ್ಕೃತದಲ್ಲಿ ನಮಗೆ ಪದೇ ಪದೇ ಈ ಕ್ರಮವನ್ನ ಅನುಸರಿಸೋದಿದೆ. ಹಾಗೆ ಅತಯೇವ ಉಪಮಾ ಇತ್ಯೇವ ಚ ಅಂತ ಚ ಅನ್ನೋದು ದೂರದಲ್ಲಿದೆ, ಅದೇನ್ ಮಾಡ್ಬೇಕು, ಅತಯೇವ ಚ ಅಂತ ಏವ ಅನ್ನೋದ್ರ ನಂತರ ಹಾಕೊಳ್ಳಿ. ಅಂದ್ರೆ ಭಿನ್ನ ಕ್ರಮ, ಇದ್ದ ಕಡೆ ಅಲ್ಲ ಬೇರೆ ಕಡೆ ಹಾಕೊಳ್ಳಿ ಆ ಶಬ್ದಾನ ಅಂತ ಹೇಳಲಿಕ್ಕೆ ಭಿನ್ನ ಕ್ರಮ ಅಂತ ಶಾಸ್ತ್ರದಲ್ಲಿ ಕರೀತಾರೆ. ಯಥಾಸ್ಥಿತಾನ್ವಯ ಅಂತ ಕೆಲವು, ಯಥಾಸ್ಥಿತ ಕ್ರಮ ಅಂತ, ಎಲ್ಲಿದೆಯೋ ಅಲ್ಲೇ ಆ ಪದಕ್ಕೆ ಪಕ್ಕದಲ್ಲಿರೋ ಪದದೊಂದಿಗೆ ಅರ್ಥ ಹೇಳ್ರಿ, ಇದು ಯಥಾಸ್ಥಿತ ಕ್ರಮ, ಯಥಾಶ್ರುತ ಕ್ರಮ ಅಂತ ಹೇಳ್ತಾರೆ. ಭಿನ್ನ ಕ್ರಮೇಣ ಅನ್ವಯ ಅಂತ ಶಾಸ್ತ್ರದಲ್ಲಿ ಬಳಸ್ತಾರೆ. ಕ್ರಮ ಭಿನ್ನ ಆದ್ರೆ, ಅಂದ್ರೆ ಇದ್ದ ಕ್ರಮ ಬಿಟ್ಟು ಬೇರೆ ಪದ ಜೊತೆಗೆ ಸೇರಿಸಿದ್ರೆ ಅದನ್ನ ಭಿನ್ನ ಕ್ರಮ ಅಂತ ಕರೀತಾರೆ. ಆ ರೀತಿ ಚ ಶಬ್ದವನ್ನ ಆ ಕಡೆ ಹಾಕೊಳ್ಳು. ಸರಿ,
ಇಲ್ಲಿ ಯಾಕೆ ಇಷ್ಟೇ ಅತಯವ ಚೋಪಮ ಅಂತ ಹೇಳಿದ್ದು ಅನ್ನೋದಕ್ಕೆ ಮುಂದೆ ನಾನು ಆಗ್ಲೇ ಉತ್ತರ ಕೊಟ್ಟೆ. ನಪುದರಿದಂ ಸೂತ್ರಸ್ಯ ಪ್ರತೀಕಗ್ರಹಣಂ, ಸೂತ್ರದ ಭಾಗ ನೆನಪಿಸ್ಲಿಕ್ಕೆ ಸಂಪೂರ್ತಿಯಾಗಿ ಇಲ್ಲಿ ಕೇವಲ ಒಂದಿಷ್ಟೇ ಪದ ಹೇಳಿದ್ದಲ್ಲ. ಈಗೆಲ್ಲ ನಾವು ಉದಾಹರಣೆಗೆ ಭೀಮಸೇನ ಅಂತ ಹೇಳ್ಬೇಕು ಅಂದ್ರೆ ಪೂರ್ತಿ ಭೀಮಸೇನ ಅಂತ ಹೇಳ್ಬೇಕು ಅಂತಿಲ್ಲ. ಆ ಭೀಮನ್ ಕರಿ ಅಂತಂದ್ರೆ ಮುಗೀತಲ್ಲ, ಆ ಭೀಮಸೇನನ್ ಕರಿ ಅಂತ ಅರ್ಥ. ಅಥವಾ ಸೇನ ಅವನನ್ ಕರಿ, ಭೀಮಸೇನನ್ ಕರಿ ಅಂತಾನೆ ಅರ್ಥ. ಅಂದ್ರೆ ನಾವು ಪೂರ್ತಿ ಶಬ್ದ ಹೇಳದೆ ನಾವು ಅಲ್ಪ ಶಬ್ದ ಹೇಳೋದು ಯಾಕೆ, ಕಡಿಮೆ ಅಷ್ಟ್ ಹೇಳಿದ್ರು ಸಾಕು, ಪೂರ್ತಿ ಜ್ಞಾನ ಬರುತ್ತೆ. ಅದಕ್ಕೋಸ್ಕರ ಸತ್ಯಭಾಮ ಅನ್ಬೇಕಾದ್ರೆ ಸತ್ಯ ಅಥವಾ ಭಾಮ, ವೇದವ್ಯಾಸರು ಹೇಳ್ಬೇಕಾದ್ರೆ ವೇದ ಅಥವಾ ವ್ಯಾಸ, ಮಧ್ವಾಚಾರ್ಯರು ಹೇಳ್ಬೇಕಾದ್ರೆ ಮಧ್ವರು ಅಂತ ಕೆಲವರು ಹೇಳ್ತಾರೆ, ಕೆಲವರು ಆಚಾರ್ಯರು ಅಂತ ಕರಿತೀವಿ. ಆಚಾರ್ಯರು ಅಂತ ಸಾಮಾನ್ಯವಾಗಿ ಪ್ರಸಿದ್ಧ, ಮಧ್ವರು ಅಂತಾನೂ ಕೂಡ ಕರೆಯೋದಿದೆ. ಅಂತೂ ಒಂದು ಶಬ್ದ ಹೇಳೋದು ಕೂಡ ಅಷ್ಟನ್ನು ಕೂಡ ನೆನಪಾಗತ್ತೆ, ನಮ್ಗೆ ಅಷ್ಟು ನೆನಪಾಗುತ್ತೆ. ಆದ್ರಿಂದ ಅಲ್ಪ ಸ್ವಲ್ಪ ಶಬ್ದಗಳನ್ನ ಬಳಸೋ ಕ್ರಮ ಇದೆ. ಹಾಗೆ ಅತಯವ ಚೋಪಮ ಸೂರ್ಯಕಾದಿವತ್ ಅಂತ ಪೂರ್ತಿ ಸೂತ್ರ ನೆನಪಿಸ್ಲಿಕ್ಕೆ ಇಲ್ಲಿ ಅತಯವ ಚೋಪಮ ಅಂತ ಹೇಳಿದ್ದಲ್ಲ ಆಚಾರ್ಯರು. ಏನಕ್ಕೆ ಹೇಳಿದ್ದು ಅಂದ್ರೆ ಏತದ್ ಆಶಂಕಾ ನಿರಾಸಾರ್ಥಂ ಏತಾವದೇವ ವಾಕ್ಯಂ, ಇಷ್ಟೇ ವಾಕ್ಯ ಸಾಕು ಉತ್ತರ ಕೊಡ್ಲಿಕ್ಕೆ. ಈ ಪ್ರಶ್ನೆಗಳಿಗೆಲ್ಲ ಪೂರ್ತಿ ಸೂತ್ರ ಬೇಕಾಗಿಲ್ಲ. ಬೇಕಾಗಿಲ್ಲ ಅಂದ್ರೆ ವ್ಯರ್ಥ ಅಂತ ಹೇಳ್ತಾ ಇಲ್ಲ, ಆಕ್ಷೇಪಕ್ಕೆ ಇಷ್ಟೇ ಸಾಕ್ ಪದ, ಅದರಿಂದಲೇ ಉತ್ತರ ಸಿಗತ್ತೆ ಅಂತ. ಈ ಅತಯವ ಚೋಪಮ ಅನ್ನೋ ಪದದಿಂದ ಈ ಹೇಳಿದ ಇಷ್ಟೆಲ್ಲಾ ಪ್ರಶ್ನೆಗಳಿಗೆ ಎಂತೆಂತ ದೊಡ್ಡ ದೊಡ್ಡ ಪ್ರಶ್ನೆ ಮಾಡಿದ್ದಾರೆ, ಅದಕ್ಕೆಲ್ಲ ಉತ್ತರ ಹೇಗ್ ಸಿಗತ್ತೆ ಅನ್ನೋದೇ ದೊಡ್ಡ ಆಶ್ಚರ್ಯ. ಅದಕ್ಕೋಸ್ಕರ ನಮ್ಗೆ ಜಯತೀರ್ಥರ ಗ್ರಂಥ ಪುನಃ ಪುನಃ ನೋಡ್ಬೇಕು. ಆಚಾರ್ಯರು ಈ ಶಬ್ದಗಳಿಂದ ಹೇಗ್ ಉತ್ತರ ಕೊಟ್ರು ಅದನ್ನು ಆಚಾರ್ಯರು ವಿವರಣೆ ಮಾಡ್ತಾರೆ, ಹಾಗೆ ಸುಮ್ನೆ ಹೇಳಿ ಹೋಗಲ್ಲ. ಅದು ವಿವರಣೆ ಮಾಡಿದ್ರು ಒಂದು ಸ್ಪಷ್ಟತೆ ಬೇಕಲ್ಲ, ಈ ಶಬ್ದಕ್ಕೆ ಏನ್ ಉತ್ತರ ಕೊಟ್ರು, ಯಾವ ಪ್ರಶ್ನೆಗೆ ಏನ್ ಉತ್ತರ ಬಂತು, ಇದನ್ನೆಲ್ಲ ಜಯತೀರ್ಥರ ಗ್ರಂಥ ಓದಿದ್ರೆ ಮಾತ್ರ ತಿಳಿಲಿಕ್ಕೆ ಸಾಧ್ಯ. ಅಷ್ಟು ಚೆನ್ನಾಗಿ ಬರ್ದಿದ್ದಾರೆ ಜಯತೀರ್ಥರು. ಅತಯವ ಅಂದ್ರೆ ಏನು ಅಂದ್ರೆ ಸಂಸ್ಕೃತದಲ್ಲಿ ಆದ್ದರಿಂದಲೇ ಅಂತ ಅರ್ಥ ಅಷ್ಟೇ. ಅತಯವ ಅನ್ನೋ ಶಬ್ದಕ್ಕೆ ಆದ್ದರಿಂದಲೇ ಅಂತ ಅರ್ಥ. ಉಪಮ ಅಂದ್ರೆ ಹೋಲಿಕೆ, ಉದಾಹರಣೆ ಅಂತ ಅರ್ಥ. ಇದನ್ನ ನಮ್ಗೆ ಏನು ಉತ್ತರ ಸಿಗತ್ತೆ, ಆದ್ದರಿಂದಲೇ ಉದಾಹರಣೆ. ಇಷ್ಟೇ ಅರ್ಥ ಹೇಳ್ಬಿಟ್ರೆ ಕೇಳಿದ್ದ ಹಾಗೆ ಆ ಶಬ್ದಕ್ಕೆ ಸಂಸ್ಕೃತಕ್ಕೆ ಪ್ರಶ್ನೆಗಳಿಗೆ ಉತ್ತರ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಉತ್ತರ ಹೇಗ್ ತೆಗೆಯೋದು ಈ ಭಾಗದಿಂದ, ಅದನ್ನ ಇಲ್ಲಿ ಆಚಾರ್ಯರು ತಿಳಿಸಿದ್ದಾರೆ. ಅದನ್ನ ಜಯತೀರ್ಥರು ವಿವರಿಸ್ತಾ ಹೋಗ್ತಾರೆ. ಅದ್ ಹೇಗೆ ಅಂತಾನೆ ನೋಡೋದು ಸ್ವಾರಸ್ಯ. ಇಷ್ಟಾದ್ಮೇಲೆ ಅವರು ಸೂರ್ಯಕಾದಿವತ್ ಅಂತ ಯಾಕೆ ತಗೊಳ್ಬಾರ್ದು, ಈಗ ಎಷ್ಟೋ ಕಡೆ ನಾವು ಕಡಿಮೆ ಶಬ್ದ ಬಳಸೋದ್ರಿಂದ ಜಾಸ್ತಿ ನೆನಪು ಆಗತ್ತೆ, ತಗೊಳ್ತೀವಿ. ಅದ್ ಯಾಕೆ ನಿಮ್ಗೆ ಹಠ, ಇಷ್ಟೇ ಸೂರ್ಯಕಾದಿವತ್ ಅಂತಾನು ಅದರಿಂದನೂ ಉತ್ತರ ಕೊಟ್ಕೊಳ್ಳೋಣ, ಅದ್ಯಾಕೆ ವ್ಯರ್ಥ ಆಗ್ಬೇಕು? ಆ ಉದಾಹರಣೆಯಿಂದಲೂ ಕೂಡ ಆ ಪ್ರಶ್ನೆ ಮಾಡಿದವ್ರಿಗೆ ಸರಿಯಾಗಿ ಉತ್ತರ ಕೊಡ್ಬೋದಲ್ಲ ಅಂದ್ರೆ ಅದ್ ಹಾಗಲ್ಲ. ಆಚಾರ್ಯರ ಮನಸ್ಸಿನಲ್ಲಿ ಸೂರ್ಯಕಾದಿವತ್ ಅನ್ನೋ ಅಂಶ ಉತ್ತರ ಕೊಡ್ತಾ ಇದೆ ಅಂತ ಅವ್ರು ಸದ್ಯಕ್ಕೆ ತಗೊಂಡಿಲ್ಲ. ಯಾಕೆಂದ್ರೆ ಒಂದ್ ವೇಳೆ ತಗೊಂಡಿದ್ರೆ ಈ ಸಂಶಯ ಮತ್ತೆ ಪರಿಹಾರ ವಾಕ್ಯ ಅಂದ್ರೆ ಪ್ರಶ್ನೆ ತೋರಿಸೋ ವಾಕ್ಯ ಮತ್ತೆ ಉತ್ತರ ಕೊಡೋ ವಾಕ್ಯ ಎರಡರಲ್ಲೂ ಆ ಸೂರ್ಯಕಾದಿವತ್ ಅನ್ನೋ ಅಂಶ ಸೇರಿಸ್ಬೇಕು. ಈಗ ಪ್ರಶ್ನೆ ಮಾಡೋರು ತಾವು ಕ್ವಶನ್ ಮಾಡ್ಬೇಕಾದ್ರೆ ಒಂದ್ ಪದ ಹಾಕಿ ಕ್ವಶನ್ ಮಾಡ್ತಾರೆ, ಆನ್ಸರ್ ಬರಿಬೇಕಾದ್ರೆ ಒಂದೇ ಪದ ಆನ್ಸರ್ ಬರಿಬಹುದು, ನಿಜ ಇಲ್ಲ ಅಂತಲ್ಲ. ಆದ್ರೆ ಆ ಕ್ವಶನ್ ಇರೋ ಪೂರ್ತಿ ತಗೊಂಡ್ ಆನ್ಸರ್ ಬರದೆ ಪೂರ್ತಿ ಸ್ಫುಟತೆಗೆ ಕಾರಣ ಆಗುತ್ತೆ. ಅಂತ ಸ್ಫುಟತೆ ಏನಿದೆ ಅದಿಲ್ಲಿ ಕಾಣ್ತಾ ಇಲ್ಲ. ಯಾಕಂದ್ರೆ ಅವ್ರು ಬಳಸೇ ಇಲ್ಲ ಸೂರ್ಯಕಾದಿವತ್ ಅಂತ. ಈಗ ಸೂರ್ಯಕಾದಿವತ್ ಅಂತ ಇನ್ನೊಮ್ಮೆ ಇಟ್ಕೊಬೇಕಾಗಿತ್ತಲ್ಲ, ಆ ಇನ್ನೊಮ್ಮೆ ಅವ್ರು ಪರಿಹಾರ ಮಾಡೋ ಸಂದರ್ಭದಲ್ಲಿ ಮುಂದೆ ಅವ್ರು ಹೇಳಲ್ಲ. ಅದ್ರ ಮುಂದೆ ನಾನು ಇನ್ನೊಂದ್ಸಲಿ ಅದನ್ನ ಹೇಳ್ದಾಗ ನಿಮ್ಗೆ ಸ್ಪಷ್ಟ ಆಗತ್ತೆ. ಅಂತೂ ಈ ರೀತಿ ಪ್ರಶ್ನೆಗಳನ್ನ ನಿರಾಕರಣೆ ಮಾಡ್ಲಿಕ್ಕೋಸ್ಕರ, ಅವರ ಸಂಶಯ ನಿರಾಕರಣೆ ಮಾಡ್ಲಿಕ್ಕೋಸ್ಕರ ಈಗ ಆಚಾರ್ಯರು ಈ ಭಾಗವನ್ನು ತಗೊಂಡಿದ್ದಾರೆ. ಅಥವಾ ಅಂತ ಇನ್ನೊಂದು ಅರ್ಥ ಬರೀತಾರೆ, ಇನ್ನೊಂದು ವ್ಯಾಖ್ಯಾನ ಸುಧಾದಲ್ಲಿ. ಯಾಕೆ ಈ ರೀತಿ ಹೇಳಿದ್ರು ಅಂದ್ರೆ ಅದ್ವೈತವಾದಿಗಳ ಖಂಡನೆ ಮಾಡ್ಲಿಕ್ಕೆ. ಅದ್ವೈತವಾದದ ಖಂಡನೆ, ಇದು ಅದ್ವೈತವಾದ, ಇದು ಭಾಸ್ಕರಾಚಾರ್ಯರ ಮತ ಅಂತೂ ಹೇಗಿದ್ರು ಬಂದೇ ಇದೆ. ಇದ್ರ ಜೊತೆಗೆ ಇನ್ನು ಮಾಮೂಲಿಯಂತೆ ನಾವು ಅದ್ವೈತ ಮತ ಭಾಗಗಳನ್ನ ಹೇಳ್ತಾ ಇರ್ತೀವಿ, ಅದ್ವೈತಿಗಳು ಹೀಗೆ ಹೇಳ್ತಾರೆ ಹಾಗೆ ಹೇಳ್ತಾರೆ ಅಂತ. ಅವರ ಮತವನ್ನ ಖಂಡನೆ ಮಾಡ್ಲಿಕ್ಕೋಸ್ಕರನು ಈ ಸೂತ್ರ ವೇದವ್ಯಾಸರು ಬರ್ದಿದ್ದಾರೆ. ಈ ಸೂತ್ರವನ್ನ ಅದ್ ಹೇಗೆ ಅನ್ನೋದನ್ನ ಹೇಳಲಿಕ್ಕೆ ಮೊದಲಿಗೆ ಅವರು ಬೇರೆಯವರು ಮಾಡೋ ಅಪವ್ಯಾಖ್ಯಾನ ಹೇಳ್ತಾರೆ. ನಾವ್ ಯಾವತ್ತೂ ಹುಷಾರಾಗಿರ್ಬೇಕು. ಏನಂತ, ವಿಶಿಷ್ಟ ವ್ಯಾಖ್ಯಾನ ಅಂದ್ರೆ ಹೊಗಳೋದು ಅಂತ ಅರ್ಥ, ವ್ಯಾಖ್ಯಾನ ಅಂದ್ರೆ ಒಳ್ಳೆ ಚೆನ್ನಾಗಿ ಬರ್ದಿರೋದು ಅಂತ ಅರ್ಥ. ಅಪವ್ಯಾಖ್ಯಾನ ಅಂತ ಏನಾದ್ರು ಶಬ್ದ ಬಳಸಿದೀವಿ ಅಂದ್ರೆ ಅದು ಮೂಲ ಗ್ರಂಥಕ್ಕೆ ಸರಿ ಅಲ್ದೇ ಇರೋ ವ್ಯಾಖ್ಯಾನ ಅಂತ ಅರ್ಥ. ಅದನ್ನ ವ್ಯಾಖ್ಯಾನ ಅಂತ ಶಬ್ದ ಯದ್ಯಪಿ ಬಳಸಬಾರ್ದು. ಆ ರೀತಿ ಅಪವ್ಯಾಖ್ಯಾನ ಅಂತ ಅಪಶಬ್ದ ಸೇರಿಸೇ ಬಳಸ್ಬೇಕು. ಅದಕ್ಕೆ ಬರೀ ವ್ಯಾಖ್ಯಾನ ಅಂದ್ಬಿಟ್ರೆ ಅದು ಸರಿ ಅಂತ ಆಗ್ಬಿಡತ್ತೆ, ವಿಶೇಷವಾಗಿ ಬರ್ದಿದ್ದಾರೆ ಅಂತ. ವಿಶೇಷವಾಗಿ ಆಖ್ಯಾನ ಹೇಳೋದನ್ನ ವ್ಯಾಖ್ಯಾನ ಅಂತ ಕರೀತಾರೆ. ಅದು ವ್ಯಾಖ್ಯಾನ ಅಲ್ಲ, ಅದು ಅಪವ್ಯಾಖ್ಯಾನ. ವಿಶೇಷವಾಗಿ ಹೇಳೋದೇನೋ ನಿಜ, ಆದ್ರೆ ಅಬದ್ಧವಾಗಿ ಹೇಳಿದೆ ಅಂತ ಅರ್ಥ. ಅಂತೂ ಅಪವ್ಯಾಖ್ಯಾನ ನಿರಾಕರಣೆ ಮಾಡ್ಲಿಕ್ಕೆ ಇಲ್ಲಿ ಮೊದಲಿಗೆ ಅವ್ರು ಏನ್ ಅಪವ್ಯಾಖ್ಯಾನ ಮಾಡಿದ್ದಾರೆ ಅಂತ ಅದನ್ನ ತೋರಿಸ್ತಾರೆ. ಯದ್ವಾ ಅಂತ ಎರಡನೇ ಪ್ಯಾರ,
ಏಕವಾಕ್ಯತಾ ನಿರಾಸೇನ ಪರಕೃತಸ್ಯ ಅಪವ್ಯಾಖ್ಯಾನತ ಮಹ. ಬೇರೆಯವರು ಮಾಡಿದ್ದು ಈ ಸೂತ್ರಕ್ಕೆ ಅರ್ಥ ಏನು ಮಾಡಿದ್ದಾರೆ ಅದು ಸರಿ ಇಲ್ಲ ಅಂತ ಹೇಳಿ ಏಕವಾಕ್ಯತಾ ನಿರಾಸೇನ ಅವ್ರೇನ್ ಮಾಡ್ಬಿಟ್ಟಿದ್ದಾರೆ, ಅತಯೇವ ಚೋಪಮಾ ಸೂರ್ಯಕಾಧಿಪತಿ, ಇದು ಒಂದೇ ವಾಕ್ಯ ಅಂತ ಮಾಡ್ಕೊಂಡಿದ್ದಾರೆ. ಒಂದೇ ಸೆಂಟೆನ್ಸ್, ಒಂದೇ ವಾಕ್ಯ. ಅದೇನಂತ ಶಾಸ್ತ್ರದಲ್ಲಿ ಒಂದೇ ವಾಕ್ಯ ಮಾಡ್ಕೊಳ್ಳೋದು, ಬೇರೆ ಬೇರೆ ಸೆಂಟೆನ್ಸ್ ಮಾಡ್ಕೊಳ್ಳೋದು, ಇದು ಬಹಳ ತುಂಬಾ ಮುಖ್ಯ. ಶಾಸ್ತ್ರದಲ್ಲಿ ದೊಡ್ಡ ದೊಡ್ಡ ವಾಕ್ಯಾರ್ಥಗಳೇ ನಡೆದು ಬಿಡುತ್ತೆ ಈ ವಿಷಯದಲ್ಲಿ. ಅದೇ ವಾಕ್ಯಾರ್ಥ ಈಗ ಸದ್ಯಕ್ಕೊಂದು ಬರುತ್ತೆ, ಈಗ ನಡೀತಾ ಇರೋ ಪಾಠ. ಇದು ಒಂದೇ ವಾಕ್ಯ ಮಾಡ್ಕೊಂಡು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅತಯೇವ ಚೋಪಮಾ ಸೂರ್ಯಕಾಧಿಪತಿ ಅಂತ. ಆದ್ರೆ ನಮ್ ಪ್ರಕಾರ ಅದಲ್ಲ, ಆ ತರ ಅಲ್ಲ. ಅತಯೇವ ಚೋಪಮಾ ಸೂರ್ಯಕಾಧಿಪತಿ ಅನ್ನೋದಕ್ಕೆ ಬಿಡಿಸಿ ವಿವರಣೆ ಮಾಡ್ಬೇಕು. ಅವ್ರು ಸೇರಿಸಿ ವಿವರಣೆ ಮಾಡಿದ್ದೆ ತಪ್ಪು ಅಂತ ನಮ್ಮ ಖಂಡನೆ. ಅವ್ರು ಏನು ಸೇರಿಸಿ ಏನ್ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನೋಡೋಣ. ಅವ್ರು ಮಾಡಿದ್ದಿಷ್ಟು, ಯತಯೇವ, ಅತಯೇವ ಅಂತ ಬಂದ್ರೆ ಯತಯೇವ ಅಂತ ಇಟ್ಕೊಬೇಕು. ಯಾವ ಕಾರಣದಿಂದ ಹೀಗಿದೆಯೋ ಆ ಕಾರಣದಿಂದಲೇ ಉಪಮಾಚ ಸೂರ್ಯಕಾಧಿಪತಿ ಅಂತ ಹಿಂಗ್ ಸೇರಿಸ್ಕೊಳ್ಬೇಕು. ಶಾಸ್ತ್ರದಲ್ಲಿ ಹಾಗೆ ಒಂದು ವೇಳೆ ವನ್ಹಿ ಇರ್ಲಿಲ್ಲ ಅಂತಾದ್ರೆ ಆಗ, ಒಂದು ವೇಳೆ ಇರ್ಲಿಲ್ಲ ಅಂತಾದ್ರೆ ಆಗ, ಅದೆಲ್ಲ ಶಬ್ದಗಳು ಒಂದು ವೇಳೆ, ಆಗ, ಈ ತರ ಶಬ್ದಗಳು ಒಂದು ಬಳಸಿದಾಗ ಇನ್ನೊಂದು ಬರಲೇಬೇಕು ಶಾಸ್ತ್ರದಲ್ಲಿ. ಇಲ್ಲ ಅವನು ಪೂರ್ತಿ ವಾಕ್ಯವನ್ನ ಹೇಳಿದಾಗ ಆಗಲ್ಲ. ಅದೇ ತರ ಇಲ್ಲಿ ಆದ್ದರಿಂದಲೇ ಅಂದ್ರೆ, ಹಾಗಾದ್ರೆ ಯಾವ ಕಾರಣದಿಂದ ಹೀಗೆ ಒಪ್ಪಬೇಕಾಗತ್ತೋ, ಹೀಗೆ ವ್ಯಾಖ್ಯಾನ ಮಾಡಿದಾರೋ ಆದ್ದರಿಂದಲೇ ಅಂತ ಹೀಗೆ ತಗೊಬೇಕು. ಹಾಗಾದ್ರೆ ಏನೋ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಅವರು ಅಂದ್ರೆ, ಈ ಜೀವನ ಬಗ್ಗೆ ಬರ್ತಾರೆ. ಯತಯೇವ ಅಯಂ ಆತ್ಮ, ಜೀವನ ಬಗ್ಗೆ ಬರ್ತಾ ಈಗ ಪರಮಾತ್ಮನ ಬಗ್ಗೆ ತಗೊಳ್ಳೋಣ. ಪರಮಾತ್ಮನ ಬಗ್ಗೆ ಈಗ ಆತ್ಮ ಅಂದ್ರೆ ಅವರ ಪ್ರಕಾರ ಚೇತನ, ಅಂದ್ರೆ ಜೀವ. ಆ ಜೀವ ಯಾರು? ಪರಮಾತ್ಮನ ಆಗ್ಬೋದು, ನಾವು ಆಗ್ಬೋದು. ಈಗ ಪರಮಾತ್ಮ ಅಂತ ತಗೊಂಡು ಅವನು ಹೇಗಿದ್ದಾನೆ, ಪರಮಾತ್ಮನ ಬಗ್ಗೆ ವಿವರಣೆಯನ್ನ ಮಾಡ್ತಾರೆ. ಪರಮಾತ್ಮ ಚೈತನ್ಯ ಸ್ವರೂಪ, ಅವನು ಚೇತನ ಅಂತ ಹೇಳ್ತಾರೆ. ಮೊದಲು ಚೇತನ ಸ್ವರೂಪ ಅವನದು. ಚೇತನ ಅಂದ್ರೆ ನಮ್ಮ ಪ್ರಕಾರ ಯದ್ಯಪಿ ಜ್ಞಾನಮಯ ಅಂತ ಅರ್ಥ, ಚೈತನ್ಯಮಯ ಅಂದ್ರೆ. ಆದ್ರೆ ಅವರು ಜ್ಞಾನವನ್ನ ಪರಮಾತ್ಮನಲ್ಲಿ ಒಪ್ಪಿಲ್ಲ. ಯಾಕೆ ಒಪ್ಪಿಲ್ಲ ಅಂದ್ರೆ ಮುಂದೆನೆ ಶಬ್ದ ಬರುತ್ತೆ, ನಿರ್ವಿಶೇಷ. ಯಾವುದೇ ಧರ್ಮವು ಆ ಪರಮಾತ್ಮನಲ್ಲಿ ಇರೋದಿಲ್ಲ. ವಾಂಗ್ ಮನಸ ಅತೀತ, ಅದು ನಮ್ಮ ಮಾತುಗೂ ನಿಲಕಲ್ಲ, ಮನಸ್ಸಿಗೂ ನಿಲಕಲ್ಲ. ವಾಂಗ್ ಮನಸ ಅತೀತ ಅಂತ ಹೇಳ್ತೀವಿ. ವಾಂಗ್ ಮನಸ ಅಗೋಚರ ಅಂತ ಶಬ್ದ ಬಳಸ್ತಾರೆ ಸಾಮಾನ್ಯವಾಗಿ. ಅಯ್ಯೋ ಅವ್ರ ಬಗ್ಗೆ ಮಾತನಾಡ್ಲಿಕ್ಕೂ ಆಗಲ್ಲ, ಮನಸ್ಸನ್ನು ಯೋಚಿಸ್ಲಿಕ್ಕೂ ಸಾಧ್ಯ ಇಲ್ಲ, ಅಷ್ಟು ದೊಡ್ಡವರು ಅಂತ. ವಾಂಗ್ ಮನಸ ಅಗೋಚರ, ಅದು ಗೋಚರ ಆಗಲ್ಲ. ಹಾಗೆ ಇನ್ನೊಂದು ಶಬ್ದ ಬಳಸ್ತಾರೆ, ವಾಂಗ್ ಮನಸ ಅತೀತ, ಅದು ದೂರ ಹೋಗ್ಬಿಡಿದೆ, ನಮ್ ಕೈಲಿಲ್ಲ ಅದು ಅನ್ನೋ ತರ. ನಮ್ಮ ಮನಸ್ಸಿಗೆ ಅದ್ ನಿಲ್ಕಲ್ಲ, ನಮ್ ಮಾತಿಗೂ ನಿಲ್ಕಲ್ಲ. ಯಾಕೆಂದ್ರೆ ನಿರ್ವಿಶೇಷ, ಅಲ್ಲಿ ಏನ್ ಗುಣ ಇದೆ ಅಂತ ನೀವು ತಿಳ್ಕೊಳ್ತೀರಿ ಅದ್ರ ಬಗ್ಗೆ. ವಾಸ್ತವಿಕವಾಗಿ ಅದ್ ತಿಳಿಲಿಕ್ ಸಾಧ್ಯ ಇಲ್ಲ. ನಾವ್ ಹೇಳೋದು ತುಂಬಾ ಗುಣಗಳಿದ್ರೆ ಅದನ್ನ ಹೊಗಳಿಕ್ ಸಾಧ್ಯ ಇಲ್ಲಪ್ಪ, ಎಷ್ಟು ಸಾಧನೆ ಮಾಡಿದ್ದಾರೆ ಅಂತ. ಆದ್ರೆ ಇವ್ರು ಏನೋ ಇಲ್ದೇ ಇರೋದನ್ನ ಏನ್ ಹೊಗಳೋದು ಅಂತ ಇವ್ರು ಹೇಳ್ತಾರೆ. ಈ ತರ ಹೇಳೋದು ಇವ್ರು. ನಾವು ಪೂರ್ತಿ ತುಂಬುದನ್ನ ಹೇಗಪ್ಪ ಹೊಗಳೋದು, ನಮ್ಮ ಮನಸ್ಸಿಗೂ ನಿಲ್ಕಲ್ಲ, ಮಾತಿಗೂ ನಿಲ್ಕಲ್ಲ ನಾವ್ ಹೇಳೋದು. ಯಾವ್ದೋ ಪೂರ್ಣ ಗುಣಗಳಿಂದ ತುಂಬಿದ ವಸ್ತುವಿಗೆ ಅಂದ್ರೆ ಪರಮಾತ್ಮನ ಬಗ್ಗೆ ಹೇಳೋದು ನಾವು. ಅವ್ರು ಹೇಳೋದು ಏನು ಖಾಲಿ ಖಾಲಿ ಇರೋ ಪರಮಾತ್ಮನ ಬಗ್ಗೆ ಏನ್ ಮಾತಾಡ್ತೀರಿ, ಅದು ವಾಕ್ಗೂ ನಿಲ್ಕಲ್ಲ, ಮನಸ್ಸಿಗೂ ನಿಲ್ಕಲ್ಲ ಅಂತ. ಹೇಳೋ ಮಾತು ಒಂದೇ, ವಾಂಗ್ ಮನಸ ಅತೀತ ಅಂತ. ಒಂದು ನಾವು ಪೂರ್ತಿ ಗುಣ ಒಪ್ಪಿಕೊಂಡು ಹೇಳ್ತೀವಿ, ಅವ್ರು ಏನೂ ಒಪ್ಪದೆ ಹೇಳ್ತಾರೆ. ಇದೊಂದು ವ್ಯತ್ಯಾಸ. ಅದನ್ನ ಚೈತನ್ಯ ಸ್ವರೂಪ ಮೊದಲನೇದು. ನಿರ್ವಿಶೇಷ, ಏನೂ ಇಲ್ಲ ಗುಣ ಧರ್ಮ ಇಲ್ಲ. ವಾಂಗ್ ಮನಸ ಅತೀತ. ಇನ್ನು ಪರಪ್ರತಿಷೇಧ ಉಪದೇಶ. ಈ ಯಾರಿಗೋ ಒಬ್ರಿಗೆ ಭಗವಂತನ ಬಗ್ಗೆ ಉಪದೇಶ ಕೊಡ್ಬೇಕು. ಹೆಂಗಂತ ಉಪದೇಶ ಕೊಡೋದು, ಇದು ತುಂಬಾ ಕಷ್ಟ ಅದ್ವೈತ ಮತದಲ್ಲಿ. ಈಗ ನಾವೇನೋ ಹೇಳ್ಬಿಡ್ತೀವಿ ನಮ್ಮ ಪರಮಾತ್ಮನ ಬಗ್ಗೆ, ಅವನು ಸಚ್ಚಿದಾನಂದಮಯ ದೇಹ ಇದೆ, ಪೂರ್ತಿ ಶಕ್ತಿ ಇದೆ, ಪರಿಪೂರ್ಣ ಜ್ಞಾನ, ಪರಿಪೂರ್ಣ ಆನಂದ ಎಲ್ಲ ತುಂಬಿಕೊಂಡಿದೆ, ಅಂಥವನು ಪರಮಾತ್ಮ ಎಂತ ನಾವು ಉದಾಹರಣೆ ಕೊಟ್ಟು ಹೇಳ್ಬಿಡ್ಬೋದು. ಅದು ಸಕ್ಕರೆ ಗೊಂಬೆ ತರ, ಹಾಗೆ ಹೀಗೆ ಅವನ ದೇಹವೇ ಜ್ಞಾನಾನಂದಮಯ ಅಂತ ಹೀಗೆಲ್ಲ ಹೇಳ್ಬೋದು. ಆದ್ರೆ ಅದ್ವೈತಿಗಳು ಯಾರಿಗಾರು ಉಪದೇಶ ಕೊಡ್ಬೇಕು ಅಂದ್ರೆ ಹೇಗ್ ಕೊಡ್ತಾರೆ ಪರಮಾತ್ಮನ ಬಗ್ಗೆ ಅಂದ್ರೆ, ಅವ್ರು ಹೇಳ್ತಾರೆ, ಅವರ ವ್ಯಾಖ್ಯಾನನೇ ಇದು, ಅವ್ರು ಮಾಡೋ ವ್ಯಾಖ್ಯಾನ, ಪರಪ್ರತಿಷೇಧ ಉಪದೇಶ ಅಂತ ಹೇಳ್ತಾರೆ. ಅಂದ್ರೆ ತಿಳ್ಕೊಳ್ಳೋದು ಹೇಗೆ ಅಂದ್ರೆ, ಇನ್ನೊಂದರ ನಿಷೇಧ ಮಾಡ್ತಾ ಅವನನ್ನ ತಿಳ್ಕೊಳ್ಬೇಕು ಪರಮಾತ್ಮನ. ಹೇಗೆ ಅಂದ್ರೆ, ಈ ಮುಂದೆ ಹಸು ಇರತ್ತೆ ಅಂತ ಅನ್ಕೊಂಡು, ಇದು ಹಸು ಅಂತ ತಿಳಿಯೋದಲ್ಲ. ಈ ಉದಾಹರಣೆ ಕೊಡ್ತಾ ಇದ್ದೀನಿ, ಅದು ಪರಮಾತ್ಮನ ಬಗ್ಗೆ ಅವ್ರು ಹೇಳ್ತಾರೆ, ಲೌಕಿಕವಾಗಿ ಉದಾಹರಣೆ. ಇದು ಹಸು ಅಂತ ತಿಳ್ಕೊಬೇಕು. ಹಸುವನ್ನ ನಾವ್ ಹೇಗ್ ತಿಳ್ಕೊಂತೀವಿ ಅಂದ್ರೆ, ಕುದುರೆ ಅಲ್ದೇ ಇರೋದು ಹಸು ಅಂತ ತಿಳ್ಕೊಂತೀವಿ. ಕುದುರೆ ಅಲ್ದೇ ಇರೋದೇನಿದೆ ಅದು ಅಷ್ಟೇ. ಹಸು ಅಂತ ಬಾಯ್ಬಿಟ್ಟು ಹೇಳಲ್ಲ. ಯಾಕೆಂದ್ರೆ ಹಸು ಅಂತ ಬಾಯ್ಬಿಟ್ಟು ಹೇಳಿದ್ರೆ ಗೋ ಅಂತ ಕರಿಬೇಕು, ಗೋ. ಆ ಗೋ ಅನ್ನೋ ಶಬ್ದ ಹೇಳ್ಬೇಕು, ಅವಾಗೇನು ಗೋತ್ವ ಧರ್ಮ ಬಂದ್ಬಿಡುತ್ತೆ. ಒಬ್ಬ ನನ್ ಮನುಷ್ಯ ಅಂತ ಕರಿತೀವಿ ಅಂದ್ರೆ ಶಬ್ದದಿಂದ ಮನುಷ್ಯತ್ವ ಇದೆ. ಗೋ ಅಂತ ಕರೆದ್ರೆ ಗೋತ್ವ ಇದೆ. ಕುದುರೆ, ಅಶ್ವ ಅಂತ ಕರೆದ್ರೆ ಅಶ್ವತ್ವ ಇದೆ. ಹಾಗೆ ಗೋ ಅಂತ ಕರೆದ್ರೆ ಗೋತ್ವ ಅನ್ನೋ ಧರ್ಮ ಬಂದ್ಬಿಡುತ್ತೆ. ಅದಕ್ಕೇನಂತೀವಿ, ಕುದುರೆ ಅಲ್ಲ ಅದು, ಅದು ನಮ್ ಮುಂದೆ ಇದೆಯಲ್ಲ ಅದು ಕುದುರೆ ಅಲ್ಲ ಅಷ್ಟೇ. ಅಂದ್ರೆ ಅದು ಗೋ ಅಂತ ಅರ್ಥ, ಅದನ್ನ ಬಾಯ್ಬಿಟ್ಟು ಹೇಳಲ್ಲ ಹಾಗೆ.
ಯಾಕೆ ಧರ್ಮವನ್ನು ಒಪ್ಬೇಕಾಗಿ ಬರುತ್ತೆ ಅಂತ. ಇದು ವಾಸ್ತವಿಕ ಲೌಕಿಕ ಉದಾಹರಣೆ ಅವ್ರು ಒಪ್ಪಿದ್ದಾರೆ. ಈಗ ಹಸುವಿನಲ್ಲಿ ಗೋತ್ವ ಇದೆ, ಮನುಷ್ಯತ್ವ ಅವ್ರು ಒಪ್ಪಿಕೊಂಡಿದ್ದಾರೆ. ಈ ತರ ಪರಮಾತ್ಮನಲ್ಲಿ ಯೋಚನೆ ಮಾಡಿ, ಪರಮಾತ್ಮನ ಪರಿಚಯ ಮಾಡ್ಕೊಡ್ಬೇಕು. ಯಾರು ಪರಮಾತ್ಮ? ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಹೀಗೊಂದು ಮಾತಿದೆ ವೇದದಲ್ಲಿ. ಯಾರು ಸತ್ಯನೋ ಅವನು ಪರಮಾತ್ಮ, ಯಾರು ಜ್ಞಾನನೋ ಅವನು ಪರಮಾತ್ಮ, ಯಾರಿಗೆ ನಾಶ ಇಲ್ವೋ ಅವನು ಪರಮಾತ್ಮ. ಹೀಗೆಲ್ಲ ಪರಿಚಯ ಮಾಡ್ಕೊಡ್ಬೇಕಲ್ಲ. ಸತ್ಯ ಅಂದ್ರೆ ನಾವು ಸತ್ಯವೇ ತಾನೆ, ಅದ್ರಲ್ಲಿ ಏನಿದೆ ಅಂತ. ಹಾಗಲ್ಲ, ನಿಜವಾಗಿ ಜಗತ್ತಿನ ಸೃಷ್ಟಿ ಸ್ಥಿತಿ ಯಾರಿಂದ ಆಯ್ತೋ ಅವನು ಸತ್ಯ, ಯಾವುದೇ ದೋಷ ಇಲ್ಲದೆ ಇರೋನು ಸತ್ಯ ಅಂತ ಹೀಗೆಲ್ಲ ಹೇಳ್ತೀವಿ. ಆದ್ರೆ ಅವ್ರು ಹೇಳೋದು ಸತ್ಯ ಅಂದ್ರೆ ಏನರ್ಥ? ಅಸತ್ಯ ಅಲ್ಲ. ಮತ್ತೆ ಜ್ಞಾನ ಅಂದ್ರೆ ಅಜ್ಞಾನ ಅಲ್ಲ, ಅಜ್ಞಾನಿ ಅಲ್ಲ. ಇನ್ನು ಅನಂತ, ಅಂತ ಇಲ್ಲದೆ ಇರೋದೇ ಅನಂತ. ಅಂದ್ರೆ ಏನ್ ಅಭಿಪ್ರಾಯ? ಎಲ್ಲ ಇಲ್ಲ ಅನ್ನೋ ಮುಖಾಂತರ ತಿಳಿಸ್ಕೊಡೋದು. ಪರ ಪ್ರತಿಷೇಧ ಇದು ಉಪದೇಶ. ಇದು ಎಮ್ಮೆ ಅಂತ ಹೇಳಲ್ಲ, ಇದು ಎಮ್ಮೆ ಮಹಿಷ ಅಂತ ಹೇಳಲ್ಲ, ಇದು ಗೋ ಅಲ್ಲ ಅಷ್ಟೇ. ಗೋ ಅಲ್ಲ ಅಂದ್ರೆ ಮಹಿಷ ಅಂತ ಅರ್ಥ. ಅದು ಮಹಿಷ ಅಂತ ಹೇಳ್ಬಾರ್ದು. ಹಾಗೆ ಅವನು ಪರಮಾತ್ಮ ಅವನು ಅಜ್ಞಾನ ಇಲ್ಲದೆ ಇರೋನು. ಮತ್ತೆ ಇನ್ನೊಂದು ಶಕ್ತಿ. ಇವಾಗ ಶಕ್ತಿ ಅಂದ್ರೆ ನಿಶಕ್ತಿ ಇಲ್ಲದೆ ಇರೋನು, ಶಕ್ತಿ ಇರೋನು ಅಂತ ಹೇಳಲ್ಲ. ಹೀಗೆ ವಿಪರೀತ ಧರ್ಮ ಇಲ್ಲದೇನೆ ಹೇಳೋಂಥ ಮಾತು ಇದು. ಸಾಮಾನ್ಯವಾಗಿ ಈ ತರ ಬೌದ್ಧರು ಹೇಳ್ತಾರೆ. ಬೌದ್ಧರೇನಿದ್ದಾರೆ, ಬೌದ್ಧರಾಗಬೇಕಾದ್ರೆ ಅತದ್ವ್ಯಾವೃತ್ತಿ ಪದಾರ್ಥ ಅಂತ ಅವರೆಲ್ಲ ಒಪ್ಪಿದ್ದಾರೆ. ಅತದ್ವ್ಯಾವೃತ್ತಿ ಅಂದ್ರೆ ಒಂದು ಶಬ್ದಕ್ಕೆ ಅರ್ಥ ಹೇಳ್ಬೇಕಾದ್ರೆ ಅದಕ್ಕಿಂತ ವಿಪರೀತ ಪದಾರ್ಥ ಅದಲ್ಲ ಅಂತ ಈಗ ಅರ್ಥ ಮಾಡ್ಬೇಕಂತೆ ಬೌದ್ಧರ ಪ್ರಕಾರ. ಅವ್ರು ಹೇಳೋದು ಹಾಗೆ, ಅತದ್ವ್ಯಾವೃತ್ತಿ. ಗೋ ಅಂದ್ರೇನು? ಅಗೋ ವ್ಯಾವೃತ್ತಿ ಅಂದ್ರೆ ಯಾವುದು ಹಸು ಅಲ್ವೋ ಅದಕ್ಕಿಂತ ಬೇರೆಯಾದದ್ದು. ಅಂದ್ರೆ ಹಸುವಿಗಿಂತ ಬೇರೆಯಾದ, ಎಮ್ಮೆಗಿಂತ ಬೇರೆ. ಅದನ್ನ ಇಷ್ಟ ಹೇಳೋಣ. ಆಗೋ ಅಂದ್ರೆ ಎಮ್ಮೆಗಿಂತ ಬೇರೆಯಾದದ್ದೇ ಹಸು ಅಂದ್ರೇನು, ಎಮ್ಮೆಗಿಂತ ಬೇರೆ. ಎಮ್ಮೆ ಅಂದ್ರೇನು ಹಸುವಿಗಿಂತ ಬೇರೆ. ಅಂದ್ರೆ ಬೇರೆ ಬೇರೆ, ಭೇದ. ಇದೇ ಶಬ್ದಗಳ ಅರ್ಥ, ಹೀಗೆ ಹೇಳ್ಬೇಕು ಅಂತ. ಸ್ವಲ್ಪ ಅದೇ ತರನೇ ಇವರು ಅನುಸರಿಸೋದು. ಯಾರು? ಅದ್ವೈತವಾದದವರು. ಅಂತೂ ಪರಪ್ರತಿಷೇಧ ಉಪದೇಶ. ಹೀಗೆ ಬೇರೆ ಪದಾರ್ಥವನ್ನ ನಿಷೇಧ ಮಾಡೋದ್ರಿಂದ ಭಗವಂತನ ಬಗ್ಗೆ ಉಪದೇಶ ಕೊಡ್ತಾ ನಮಗೆ ಜ್ಞಾನವನ್ನ ತಂದು ಕೊಡ್ತಾರೆ. ಅತಯೇವಚ, ಹೀಗೆಲ್ಲ ಪರಮಾತ್ಮನ ಬಗ್ಗೆ ಮೊದಲು ತಿಳಿಸಿದ್ರು. ಏನು ಧರ್ಮ ಇಲ್ಲ, ಅವನನ್ನು ತಿಳಿಯೋ ಬಗೆ ಹೀಗೆ, ನಮ್ಮ ಮಾತು ಮನಸ್ಸುಗಳಿಗೆ ಗೋಚರ ಆಗಲ್ಲ, ಅವನು ಚೈತನ್ಯ ರೂಪಿ, ಅವನು ಚೇತನಮಯ, ಇಷ್ಟೆಲ್ಲ ಹೇಳಾಯ್ತು. ಸರಿ, ಇದೆಲ್ಲ ಯಾಕೆ ಹೇಳಿದ್ರಿ ಅಂದ್ರೆ, ಈಗ ನಾವೆಲ್ಲ ಜಲ, ಸೂರ್ಯಕಾಂತ ದೃಷ್ಟಾಂತ ಕೊಡ್ತೀವಿ. ನೀರಿನಲ್ಲಿ ಮೂಡುವಂತಹ ಪ್ರತಿಬಿಂಬ ಸೂರ್ಯಕ, ಜೊತೆಗೆ ಮೇಲಿದ್ದ ಬಿಂಬ ಸೂರ್ಯ, ಇದೆಲ್ಲ ದೃಷ್ಟಾಂತ ಕೊಟ್ಟಿದ್ದಾರೆ. ಯಾಕೆ ದೃಷ್ಟಾಂತ ಕೊಡ್ಬೇಕು? ನಿಜವಾಗಿ ದೃಷ್ಟಾಂತ ಎಲ್ಲ ಪರಮಾತ್ಮನ ವಿಷಯವಾಗೇ ಕೊಟ್ಟಿದ್ದು ಶಾಸ್ತ್ರದಲ್ಲಿ. ಆ ಪರಮಾತ್ಮ ಜೀವ ಎಲ್ಲ ಒಬ್ರೆ. ಯಾಕೆ ಒಬ್ರೆ? ನಿಜವಾಗಿ ಪರಮಾತ್ಮನಲ್ಲಿ ಇರೋದೆಲ್ಲ ಸುಳ್ಳು ಗುಣಗಳೆಲ್ಲ. ಅವನು ಎಲ್ಲ ತಿಳ್ಕೊಂಡಿದಾನ? ಸುಳ್ಳು. ಸರ್ವಜ್ಞಾನ ಇಲ್ಲ ಅವನಲ್ಲಿ. ಸರ್ವಶಕ್ತಿ ಇದೆಯಾ? ಇಲ್ಲ. ಜೀವನಲ್ಲಿ ದುಃಖ ಇದೆಯಾ? ಜೀವನಲ್ಲಿ ದುಃಖ ಇಲ್ಲ. ಪರಮಾತ್ಮನ ಸುಖ ಇದೆಯಾ? ಇಲ್ಲ. ಏನೂ ಇಲ್ಲ. ಇಲ್ಲದೇ ಇರುವಂತಹ ವಸ್ತುಗಳು ಜೊತೆಗೆ ಒಂದೇ ಅಂತ ಹೇಳ್ಬಿಡೋದು, ಇದು ಉದ್ದೇಶ ಅವತ್ತು. ಅದಕ್ಕೇನ್ ಮಾಡ್ತಾರೆ? ಅತಯೇವಚ ಅಸ್ಯ ಉಪಾಧಿ ನಿಮಿತ್ತಾಂ ಅಪಾರಮಾರ್ಥಿಕೀಂ ವಿಶೇಷವತ್ತ. ಆದ್ರೂ ಭಗವಂತನಲ್ಲಿ ಗುಣಗಳಿದೆ ಅಂತ ಜನರೆಲ್ಲ ಕಾಣ್ತಾ ಇದೀವಿ ನಾವು. ಭಗವಂತ ಎಷ್ಟೋ ಕೃಷ್ಣ ಚರಿತ್ರೆಯಲ್ಲಿ, ರಾಮನ ಚರಿತ್ರೆಯಲ್ಲಿ ಎಷ್ಟೆಷ್ಟೋ ಗುಣಗಳಿದೆ. ದೋಷಗಳನ್ನು ಕೆಲವ್ರು ಕಾಣ್ತಾರೆ, ಅದು ಬೇರೆ ವಿಷಯ. ಗುಣಗಳಿದೆ ಅಂತ ಎಷ್ಟೋ ಜನ ಕಾಣ್ತಾರೆ. ಆ ಗುಣಗಳೆಲ್ಲ ಹೇಗ್ ಬಂದು? ಹಾಗಾದ್ರೆ ನಿಮ್ ಪ್ರಕಾರ ಏನೂ ಇಲ್ಲ ಧರ್ಮಗಳು ಅಂದ್ರೆ ಭಗವಂತನ ಗುಣ ಹೇಗ್ ಬರುತ್ತೆ? ಅಯ್ಯೋ, ಅದೆಲ್ಲ ಉಪಾಧಿ ನಿಮಿತ್ತ. ಅದೆಲ್ಲ ಉಪಾಧಿ ನಿಮಿತ್ತವಾಗಿ ಬರೋದು ಅಂತ. ಉಪಾಧಿ ನಿಮಿತ್ತ ಅಂದ್ರೆ, ಈಗ ಆಕಾಶ ಎಷ್ಟಿದೆ ಅಂತ ಒಬ್ಬ ಪ್ರಶ್ನೆ ಕೇಳಿದ್ರು. ಆಕಾಶ ಒಂದೇ ಇರೋದು. ಅದಕ್ಕೆ ಇನ್ನೊಬ್ರು ಉತ್ತರ ಕೊಟ್ರು, ಆಕಾಶ ಒಂದೇ ಅಲ್ಲ, ಬೇಕಾದಷ್ಟು ಆಕಾಶ ಇದೆ. ಯಾಕೆ ಅಂದ್ರೆ ಆಕಾಶ ಎಲ್ಲ ಕಡೆ ಇದೆ. ನಮ್ಮ ದೇಹದ ಒಳಗಡೆ ಇದೆ, ಪುಸ್ತಕದ ಒಳಗಡೆ ಇದೆ, ಎಲ್ಲ ಕಡೆನೂ ಇದೆ ಆಕಾಶ. ಹಾಗಾದ್ರೆ ದೇಹದ ಸಂಬಂಧ ಪಡೆದಿರೋ ಆಕಾಶ ಒಂದಿದೆ, ಮನೆ ಹೊರಗಡೆ ಇರೋ ಆಕಾಶ ಇನ್ನೊಂದಿದೆ, ಮನೆ ಒಂದ್ ರೂಮ್ ನಲ್ಲಿರೋ ಆಕಾಶ ಒಂದಿದೆ, ಮತ್ತೆ ಇನ್ನೊಂದು ಯಾವ್ದೋ ಒಂದು ಡಬ್ಬದ ಒಳಗಡೆ ಇರೋ ಆಕಾಶ ಅದು ಬೇರೆ. ಈಗ ಪ್ರತಿಯೊಂದು ಕಡೆ ಇರೋ ಆಕಾಶಗಳು ಆಯಾಯ ವಸ್ತುಗಳ ಸಂಪರ್ಕ ಪಡೆದಾಗ ಅದು ಬೇರೆ. ಅದಕ್ಕೊಂದು ಹೆಸರಿಡ್ತೀವಿ, ಮಠಾಕಾಶ, ಘಟಾಕಾಶ ಅಂತ ಶಾಸ್ತ್ರದಲ್ಲಿ ಬಳಸ್ತಾರೆ. ಸಾಮಾನ್ಯ ಶಬ್ದವನ್ನ ಹೆಚ್ಚು ಬಳಸ್ತಾರೆ. ಮಠಾಕಾಶ ಅಂದ್ರೆ ಮಠ ಅಂದ್ರೆ ನಾವೇನ್ ಮಠ ಹೇಳ್ತೀವಿ, ಆ ಮಠ ಅಂದ್ರೆ ಛಾತ್ರ ನಿಲಯ ಅಂತ. ಅಂದ್ರೆ ವಿದ್ಯಾರ್ಥಿಗಳು ವಾಸ ಮಾಡೋದನ್ನ ಮಠ ಅಂತ ಕರೀತಾರೆ. ಛಾತ್ರ ನಿಲಯೋ ಮಠ. ಆ ಮಠ ಏನಿದೆ, ಮಠದ ಒಳಗಡೆ ಆಕಾಶ ಇರುತ್ತೆ, ಅದನ್ನ ಮಠಾಕಾಶ ಅಂತ ಕರೀತೀವಿ. ಘಟಾಕಾಶ ಅಂದ್ರೆ ಘಟ ಅಂದ್ರೆ ಮಡಿಕೆ, ಕಲಶ, ಅದ್ರ ಒಳಗಡೆ ಆಕಾಶ ಇರುತ್ತೆ, ಅದು ಘಟಾಕಾಶ. ಘಟ ಸಂಬಂಧಪಟ್ಟ ಆಕಾಶ, ಅದು ಮಠಕ್ಕೆ ಸಂಬಂಧಪಟ್ಟ ಆಕಾಶ.
ಹೀಗೆ ಪ್ರತಿಯೊಂದು ಕಡೆ ಆಕಾಶಗಳಿದೆ, ಬೇರೆ ಬೇರೆ ಆಕಾಶ. ಹಾಗಾದ್ರೆ ಈಗ ಒಂದೇ ಆಕಾಶ ಅಂತ ಹೇಳಿದ ಒಂದು ತಪ್ಪೋ ಸರಿನೋ? ಇಲ್ಲ ಇಲ್ಲ, ಅವಂದು ಸರಿ ಇವಂದು ಸರಿ, ಎರಡು ಸರಿ ಅಂತನ? ಅದ್ ಹೇಗ್ ಸಾಧ್ಯ? ಒಂದ ಅನೇಕನ? ಎರಡಲ್ಲಿ ಒಂದು ಹೇಳ್ಬೇಕು ಅಂದ್ರೆ ನಿಜವಾಗಿ ಆಕಾಶ ಒಂದೇ ಆಕಾಶ. ಹಾಗಾದ್ರೆ ಬೇರೆ ಬೇರೆ ಯಾಕೆ ಹೇಳ್ತೀವಿ? ಅದು ದೇಹದ ಸಂಪರ್ಕ ಬಂದಾಗ ದೇಹದಿಂದಾಗ ಒಂದು ಆಕಾಶ ಹೆಸರಿಟ್ವಿ, ಮಠದ ಒಳಗಡೆ ಇದ್ದಾಗ ಮಠದ ಸಂಪರ್ಕದ ಮಠಕ್ಕೊಂದು ಹೆಸರಿಟ್ವಿ, ಮಠದ ಆಕಾಶ ಅಂತ, ಮಠಕ್ಕೆ ಸಂಬಂಧಪಟ್ಟಿದ್ದು. ಈಗ ಆಯಾಯ ವಸ್ತುಗಳ ಸಂಪರ್ಕದಿಂದ ಆಯಾಯ ಆಕಾಶವನ್ನ ಕರೆದಿದ್ದಷ್ಟೇ, ನಿಜವಾಗಿರೋದು ಒಂದೇ ಆಕಾಶ. ಹಾಗಾದ್ರೆ ಪರಮಾತ್ಮಂದು ಇದೇ ಸ್ಥಿತಿನೇ. ಪರಮಾತ್ಮ ನೋಡಿದಾಗ ಎಷ್ಟೆಷ್ಟೋ ಇದರಲ್ಲಿ ಅವನಲ್ಲಿ ಗುಣಗಳಿದೆ, ಯಾವ್ದು ಇದೆ ಇದಿದೆ ಅಂತೆಲ್ಲ ಕಾಣ್ತೀವಿ. ಇದೆಲ್ಲ ಹೇಗೆ ಅಂದ್ರೆ ಆಯಾಯ ವಸ್ತುಗಳ ಸಂಪರ್ಕಕ್ಕೆ ಒಳಗಾದಾಗ ಮಾತ್ರ ಪರಮಾತ್ಮನಲ್ಲಿ ಇಷ್ಟಿಷ್ಟು ಗುಣಗಳಿದೆ ಅಂತ ಹೇಳೋದಷ್ಟೇ ಹೊರತು ವಾಸ್ತವಿಕ ಅವನಲ್ಲಿ ಏನೂ ಕೂಡ ಇಲ್ಲ. ಅಂದ್ರೆ ಅಪಾರಮಾರ್ಥಿಕೆ ಅದೆಲ್ಲ ನಿಜವಾಗಿ ಪರಮಾರ್ಥ ಅಲ್ಲ. ಸತ್ಯವಾದದ್ದು ಯಾವುದು? ಪಾರಮಾರ್ಥಿಕ ಅಂದ್ರೆ ಸತ್ಯ ಅಂತ ಅವ್ರು ಬಳಸೋದು. ಪಾರಮಾರ್ಥಿಕ ವಸ್ತು ಯಾವುದು ಅಂದ್ರೆ ನಿಜವಾಗಿ ಒಬ್ಬನೇ ಅಂತ. ಇಷ್ಟು ಅವ್ರ ಅದ್ವೈತಿಗಳ ವಿವರಣೆ ಏನಿದೆ ಅದ್ ವಿವರಣೆ ನೋಡ್ತಾ ಇದೀವಿ. ಇನ್ನು ಮುಂದೇನು ತುಂಬಾ ವಿವರಣೆ ಮಾಡ್ಲಿಕ್ಕಿದೆ. ಅಂತೂ ಅದ್ವೈತಿಗಳು ಪಾರಮಾರ್ಥಿಕ ಅಪಾರಮಾರ್ಥಿಕ ಶಬ್ದ ಹೆಚ್ಚು ಬಳಸ್ತಾರೆ. ಪಾರಮಾರ್ಥಿಕ ಅಂದ್ರೆ ನಿಜವಾಗಿ ಸತ್ಯವಾದದ್ದು, ಅದು ಪರಮಾತ್ಮ ಮಾತ್ರ. ಅಪಾರಮಾರ್ಥಿಕ ಅಂದ್ರೆ ಸುಳ್ಳು ಅಂತಾನೆ ಲೆಕ್ಕ. ಅದು ಸ್ವಲ್ಪ ಹೊತ್ತಿನಲ್ಲಿ ಸುಳ್ಳು ಅಂತ ಗೊತ್ತಾಗ್ಬೋದು, ಕೆಲವುದು ತುಂಬಾ ಹೊತ್ತು ಕಾಲ ಆದ್ಮೇಲೆ ಸುಳ್ಳು ಅಂತ ಗೊತ್ತಾಗ್ಬೋದು, ಅಷ್ಟೇ ವ್ಯತ್ಯಾಸ. ಬಿಟ್ರೆ ಅದು ಸುಳ್ಳೆ. ಪಾರಮಾರ್ಥಿಕ ಸತ್ಯ ಅಂತ ಬಳಸ್ತೀವಿ ಅಂದ್ರೆ ನಿಜವಾಗಿ ಸತ್ಯ ಅಂತ ಅರ್ಥ. ಆದ್ರಿಂದಲೇ ಜಯತೀರ್ಥರು ತಮ್ಮ ಬೇರೆ ಬೇರೆ ಮಾಯಾವಾದ ಖಂಡನ ಟೀಕೆ ಅನೇಕ ಗ್ರಂಥಗಳಲ್ಲಿ ಪರಮಾರ್ಥತಯೇವ ಭಿನ್ನಂ, ಪಾರಮಾರ್ಥಿಕವಾಗಿ ಈ ಪ್ರಪಂಚಕ್ಕಿಂತ ಪರಮಾತ್ಮ ಬೇರೆ, ಇದೂ ಪಾರಮಾರ್ಥಿಕ ಸತ್ಯ ಜಗತ್ತು, ಅದೂ ಪಾರಮಾರ್ಥಿಕ ಅಂತ ಶಬ್ದ ಬಳಸೋದು ಯಾಕೆ ಹೆಚ್ಚು ಅಂದ್ರೆ ಅದ್ವೈತ ಪ್ರಕ್ರಿಯೆಯಲ್ಲಿ ಪಾರಮಾರ್ಥಿಕ, ವ್ಯಾವಹಾರಿಕ, ಪ್ರಾತಿಭಾಸಿಕ ಅಂತ 3 ಶಬ್ದ ಬಳಸಿದ್ದಾರೆ. ಇದು ಹಿಂದೆ ಎಲ್ಲ ವಿವರಣೆ ಮಾಡಿದ್ದೀನಿ. ಆ ಪಾರಮಾರ್ಥಿಕ ಅನ್ನೋ ಶಬ್ದ ಬಳಸಿದಾಗ ಅದು ಭಗವಂತ ಸತ್ಯ ಅಂತ ಅವ್ರೇನ್ ಹೋಗ್ತಾರಲ್ಲ ಆಧರ ಸತ್ಯತ್ವ ನಾವೆಲ್ಲ ಇಡೀ ಜಗತ್ತಿಗೆ ಒಪ್ಪಿದ್ದು ದ್ವೈತಿಗಳು. ಅಂತೂ ಈ ಇನ್ನೂ ಅಪವ್ಯಾಖ್ಯಾನ ಇವ್ರೇನೇನು ಈ ಸೂತ್ರಕ್ಕೆ ಅರ್ಥ ಮಾಡ್ತಾರೆ, ಇನ್ನೂ ವಿವರಣೆ ಇದೆ. ಆ ಸೂರ್ಯಕಾಧಿಪತ್ಯ ಅನ್ನೋದಕ್ಕೆ ಏನ್ ಅರ್ಥ ಹೇಳ್ತಾರೆ ಅವರು, ಬಿಂಬ ಪ್ರತಿಬಿಂಬ ಭಾವ ಏನ್ ಹೇಳ್ತಾರೆ ಇವರು ಪೂರ್ವ ಪಕ್ಷಿಗಳು, ಅದನ್ನೆಲ್ಲ ಮುಂದೆ ನೋಡ್ಲಿಕ್ಕೆ ಇದ್ದೇವೆ. ಅದ್ರ ಮತ್ತೆ ಆಗ ಹೇಳಿದಂತೆ ಹಿಂದಿನ ಪಾಠದಲ್ಲಿ 31ನೇ ತಾರೀಕಿನಿಂದ ಪಾಠ ಪುನಃ ಪ್ರಾರಂಭ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣೆ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಈಗ ನೀವು ಪಾರಮಾರ್ಥಿಕ ಯಾವ್ದು ಹೇಳಿದ್ರಿ? 3 ಹೇಳಿದ್ರಿ, ಪಾರಮಾರ್ಥಿಕ ಮತ್ತ ವ್ಯಾವಹಾರಿಕ. ಹಾ ಕರೆಕ್ಟ್. ಪ್ರಾತಿಭಾಸಿಕ ಮೂರನೇದು. ಭಾಸಿಕ. ಓಕೆ, ಸರಿ ಸರಿ.